ಒಂದೇ ವಾರ ಆಗಿಲ್ಲ ಗೈಸ್. ಸೋಮವಾರ ನಾಳೆ ಸೋಮವಾರ ಸ್ವಲ್ಪ ದಿನ ಮತ್ ನೀನು ಅಂದಿಲ್ಲ ಹಾಸ್ಟೆಲ್ಗೆ ಹೋಗ್ತೀನಿ ಅಂತ ಹೇಳಿ ಹಂಗ್ ಮಾಡಿ ಹೆಂಗೋ ರಿಕ್ವೆಸ್ಟ್ ಮಾಡಿ ಕೇಳಿದ್ವಿ 5 ನಿಮಿಷ ಏನೋ ಬಿಡ್ಕೊಂಡಾರ ಹೆಂಗ್ ಕೇಳಿದ್ವಿ ಆಳ್ತಾಳೆ ಏನು ಮಾಡ್ತಾಳೆ ಗೊತ್ತಿಲ್ಲ. ಇವರೇ ಆಳ್ತಾರೆ. ನಾನು ಬೇಡ ಅಂದೆ ಸ್ವಲ್ಪ ಯಾಕಂದ್ರೆ ಆಳ್ತಾಳ ಅನ್ನೋದು ಕಾನ್ಫಿಡೆನ್ಸ್ ಮಾತ್ರ ಇಲ್ಲ. ಯಾವಾಗ ಸ್ಕೂಲ್ನಾಗ ಹೋದಾಗ ನಮ್ಮಿಂದ ಬರ್ತಂತ ಆಳ್ತಾರೆ. ಎದೆಲ್ಲ ಹಾಕ್ಬಿಟ್ಟು ಜೋರಾಗಿ ಒಂದೇ ವಾರ ಆಗಿಲ್ಲ ಗೈಸ್. ಸೋಮವಾರ ನಾಳೆ ಸೋಮವಾರಕ್ಕೆ ಒಂದು ವಾರ ಆಗುತ್ತಾ. ಎಷ್ಟು ಒಂಥರ ಫೀಲಿಂಗ್ ನನಗೆ ಒಟ್ಟು ಫೀಲಿಂಗ್ಸ್ ಇರಲ್ಲ, ರೇರ್. ನನಗೆ ಒಟ್ಟು ಆರಾಮಾಗಿ ಓದಿ ಒಟ್ಟು ಅವಳ ಮುಂದೆ ಲೈಫಿಗೆ ಚಲೋ ಆಗ್ಬೇಕಂತ ನಾನು ಅನ್ಕೊಂಡು ಬಿಟ್ಟೀನಿ. ಗಟ್ಟಿ ಮನಸ್ಸು ಮಾಡ್ಕೊಂಡು ಎಲ್ಲೋ ಒಂದು ಕಡೆ ನನಗಿಂತ ಜಾಸ್ತಿ ಕ್ಯಾಂಡಿಡೇಟ್ಸ್ ಹಿಂಗೆ ಮಾಡಿದ್ರೆ ಅಮೂಲ್ಯ ಅದಕ್ಕೆ ನಾವು ಬರ್ತಿದ್ದಿಲ್ಲ ನೋಡ ಅಮೂಲ್ಯ. ಹಿಂಗೆ ಮಾಡ್ಕೊಂಡು ಅಕ್ಕ ಈ ಕಡೆ ಕರ್ಕೊಂಡು ಹುಡುಗಿರದವು ಸುಮ್ಮನೆ ನಾವು ರಿಕ್ವೆಸ್ಟ್ 5 ನಿಮಿಷ ಹತ್ರ ಇಲ್ಲ ಬರ್ತಾಳ. ನಾವು ಇದನ್ನ ಮಾಡಿ ಕಳಿಸ್ತೀವಿ. ನೀವು ಬರ್ರಿ ಹತ್ರ ಕರೀತೀನಿ. ಹತ್ರ ಕಳ್ಸಲ್ಲ ಅಂತ ನೋಡಿ ನಾವು ಹೋಗ್ಬಿಡ್ತಿಲ್ಲ ಅಂದ್ರೆ ಮಾತಾಡ್ತೆ 5 ನಿಮಿಷ ಮಾತಾಡ್ತೀವಿ. 5 ನಿಮಿಷ ಟೈಮ್ ಕೊಟ್ಟಿರ್ತೀವಿ. ಏನಾಗೈತಿ ಅಮ್ಮ ಹತ್ರ ಐತಲ್ಲ ಸ್ವಲ್ಪ ದಿನ ಈಗ ಆಯ್ತು. ನೆಕ್ಸ್ಟ್ ವೀಕ್ ಕಳಿಸ್ತಾರಂತ ನೋಡು ಬರ್ತಾರಂತ ಕುಂದ್ಯಾರ ಶಾಲೆಗೆ. ಅದಕ್ಕೆ ನಾವು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಬಂದೀವಿ ನೀನು ಅದ್ರ ಸಲುವಾಗಿ. ಅದಕ್ಕೆ ಮತ್ತೆ ಅವ್ರ ಮಮ್ಮಿಗೆ ಬಾಟ್ಲ್ ಹಚ್ಚಿದ್ರಂತ. ಅವ್ರ ಸಲುವಾಗಿ ನೀನ್ ಬಂದಂಗ ಅವ್ರ ನೆಕ್ಸ್ಟ್ ವೀಕ್ ಬಿಡ್ತೀವಿ ಅಂದಿದ್ರು ನಮ್ಮನ್ನ. ಅವ್ರ ಅಮ್ಮ ಪೂರ ಬಾಟ್ಲ್ ಹಚ್ಚಿದ್ರು. ಅದಕ್ಕೆ ಅವರು ನೋಡಂಗಾಗಿತ್ತಂದ್ರು ಬಂದ್ರು. ಶಾಣೆಗೆ ಆಗ್ಬೇಕಮ್ಮ. ಮುಂದಿನ ವಾರ ಕಳಿಸ್ತಾರಂತ. ಎದಕ್ಕೆ ಕಳ್ಸಲ್ಲ? ಏನ್ ಕಷ್ಟ ಬೈತಾರ ಬಡಿತಾರ? ಮತ್ತೆ ಎಲ್ಲ ಫೆಸಿಲಿಟಿ ಐತಲ್ಲ ಬರೋದ್ರಿಂದ ಮಾಡಿದ್ನಿ. ನಮ್ಮನ್ನು ಬಿಡಲ್ಲ ಅವರು ಹೊರಗೆ. ಅವ್ರು ದೊಡ್ಡ ಅದರಲ್ಲಿ ಸರ್ ಬಂದು ನಿಮ್ಗೇನು ಗೊತ್ತಾಗುತ್ತಿಲ್ಲ ಅಂತ ಬೈದು ನಾವು ಅಲ್ಲಿ ಹಿಂಡೆಗೆಲ್ಲ ಹಿಂಗೆ ನೋಡಿ ಬೈದ್ ಸರಿ ಫೋನ್ ಹಚ್ಚಿ ಬೈದಾರ. ನಮಗ್ ಸಮೇತ ಬೈದಾರ ಫೋನ್ ಮಾಡಿ ನಾವಂತ ಮಾಡಿ ನಾವು ಅಂತ ಅಂದ್ವಿ. ಕೃಷ್ಣನ್ ಕರ್ಕೊಂಬರ್ತೀವಿ. ಈ ವೀಕ್ ಕರ್ಕೊಂಬರ್ತೀವಿ. ನೆಕ್ಸ್ಟ್ ವೀಕ್ ಹತ್ರ ಕರೆ ಒಂದು ಸೀರಿಯಸ್ ಆಗಿ ನಮ್ಮನೆ ಇನ್ನೊಮ್ಮೆ ಕಳ್ಸಲ್ಲ. ಸ್ವಲ್ಪ ದಿನ 4 ವಿಡಿಯೋ ಕಾಲ್ ಮಾಡಂದೆ. ವಿಡಿಯೋ ಕಾಲ್ ಮಾಡ್ಲಿ ಬೇಗ ವಿಡಿಯೋ ಮಾಡಲ್ಲ ಬೇಡ. ಈಗ ಅದೇ ಬರ್ತೀವಿ. ಈಗ ನೆಕ್ಸ್ಟ್ ವೀಕ್ ಬರ್ತೀವಿ. ಮತ್ತೆ ಮ್ಯಾಮ್ ಬಂದ್ರೆ ಬೈತಾರ ಶಾಲೆಗೆ ಆಗ್ಬೇಕಮ್ಮಿ. ಬಾ ಮತ್ತೆ ಬರ್ತೀವಿ. ಮತ್ ನೀನು ಅಂದಿಲ್ಲ ಹಾಸ್ಟೆಲ್ಗೆ ಹೋಗ್ತೀನಿ ಅಂತ ಹೇಳಿ ಹಂಗ್ ಮಾಡಿದ್ರ ಅವ್ರು. ನಾನು ಬೈತಾರ ಶಾಣೆಗೆ ಆಗ್ಬೇಕಮ್ಮ. 1 ವಾರ ಕಷ್ಟ ಆಗುತ್ತ. ಆಮೇಲೆ ಈಗ ನೆಕ್ಸ್ಟ್ ವೀಕ್ ಅಪ್ ಅಂಡ್ ಡೌನ್ ಹೇಳಿಸ್ಬಿಡ್ಬಿಡ ಸುಮ್ಮನೆ ಆಗ್ತದೆ. ಅಪ್ ಅಂಡ್ ಡೌನ್ ಹೇಳಿಸ್ಬಿಡ್ತೀನಿ ಆಕಿ ಅವ್ರಿಗೂ ಕಷ್ಟ ಆಗಕ್ಕೆ ಕುಂತಂತ. ಅಪ್ ಅಂಡ್ ಡೌನ್ ಮಾಡ್ತೀಯ? ಸುಮ್ಮನೆ ನೀನ್ ಆಡ್ಬಾರ್ದು. ಓದ್ಬೇಕು ನೀನು ಓದ್ಲಾರ್ದಕ್ಕೆ ನಾವ್ ಇಲ್ಲಿ ಮಾಡಿರೋದು. ನಿನಗೆ ಅಪ್ ಅಂಡ್ ಡೌನ್ ಮಾಡಿಸ್ತೀವಿ. ಏನು ಕರ್ಕೊಂಬರ್ಬೇಕು. 1 ವಾರ ಅಷ್ಟೇ ಆಗಿರೋದು ರಘುನ. ಈಗ ಆತ ಗೊತ್ತಿಲ್ಲ ನಮಗ್ ಬಿಡ್ತಾರ ಅನ್ನೋ ಡೌಟ್ ಇರ್ತಾರ. ಅದಕ್ಕೆ ಹಂಗ ಬಂದ್ಬಿಟ್ವಿ ನೋಡು. ನೀ ಹತ್ರ ಹಿಂಗೆಲ್ಲ ಮಾಡಿದ್ರೆ ಅಪ್ ಅಂಡ್ ಯವ್ವ ನಮ್ಮನ್ನ ಬೈದ್ ಕಳಿಸ್ತಾಳೆ. ಅದಕ್ಕೆ ಸಾವು ನಾನು ಬೇಡ ಅನ್ನಕ್ಕೆ ನನಗೆ ಈಕಿ ಬುದ್ಧಿ ಗೊತ್ತಿತ್ತು. ಅಪ್ ಅಂಡ್ ಡೌನ್ ಮಾಡ್ಸಕ್ ಮಾತಾಡ್ಬಿಡಮ್ಮ. ಅಪ್ ಅಂಡ್ ಡೌನ್ ಬೇಡ. ಹಿಂಗ್ ಹತ್ತು ಹಿಂಗ್ ಮಾಡಿದ್ರೆ ನಮ್ಮ ಮಕ್ಕ ಬಡಿತಾರೆ.
ನಮ್ಗೆ ಇನ್ನೊಂದ್ಸಲ ನಾನು ಅದಕ್ಕೆ ಬ್ಯಾಡ ಅಂದ್ರೆ ಸಾವು ಎದಕ್ಕೆ ಬ್ಯಾಡ ಅಂದಾರ ಅವ್ರು 1 ಮಂತ್ ನಾವು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿವಿ ಸುಮ್ಮನೆ ಬಿಡು ಇದೊಂದ್ಸಲ ಇರು ನಾವು ಅಪ್ಪನ್ ಲಕ್ಕಂತ ಒಂದು ನೀನು ಅಳಿಸ್ತಿ ಅಂತ ಲಕ್ಕಿನ ಏನಿಲ್ಲ ಅಳು ಬರಕ್ಕೆ ಈಗ ಅಮ್ಮನ್ ಬೈತಾರಮ್ಮ ನಾನು ಅಪ್ ಆ್ಯಂಡ್ ಡೌನ್ ಮಾಡಿಸಿ ಮಾತಾಡ್ಬಿಡಮ್ಮ ಇಬ್ಬರನ್ನು ಮಾತಾಡಿ ಕೃತಿನವ್ರ ಮಮ್ಮಿ ಅಪ್ಪಾಜಿಗೆ ಮಾಡ್ಸಲ್ ನೋಡ ಅಮ್ಮ ಹಂಗ ಕರೆ ಬಂದ್ರು ಬೈತದ ನೋಡಿ ನಮ್ಮನ್ ಬೈತಾರ ಅಲ್ಲ ಅಮ್ಮ ಹಿಂಗ್ ಮಾಡಿದ್ರೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕೈಕಾಲ್ ಬಿದ್ದು ಬಂದೀವಿ ದೊಡ್ಡ ಸರ್ ಸಿದ್ದು ಸರ್ ಬೈದೋದ್ರು ಗೊತ್ತಾಗುತ್ತಿಲ್ಲ ನಿಮಗಂತೇಳಿ ಫೋನ್ ಹಚ್ಚಿ ಬೈದ್ರಂತ ನಾ ಪಾಪ ಅಂತ ಬಂದ್ರೆ ಅದಕ್ಕೆ ಅಂದೆ ನನಗೆ ಚಾಳಿ ಗೊತ್ತಿತ್ತು ನನಗೆ ಅಪ್ ಆ್ಯಂಡ್ ಡೌನ್ಸ್ ಮಾಡಿಸ್ಬೇಡಮ್ಮ ನೆಕ್ಸ್ಟ್ ಈಗ ಇಲ್ಲ ಅಪ್ ಆ್ಯಂಡ್ ಡೌನ್ ಮಾಡಿಸ್ತೀವಿ ಈಗಿಲ್ಲ ರಿಕ್ವೆಸ್ಟ್ ಈಗ ಮಾತಾಡಕ್ಕೆ ಟೈಮ್ ಕೊಡಿ ನೀ ಅತ್ತೆ ಅಂತ ಗೊತ್ತಾದ್ರೆ ಬೈತಾರ ನೋಡು ಅಮ್ಮನ ಉಗುಳಿಸ್ತಿದ್ದಲ್ಲ ಅಮ್ಮ ನೀವು ಒಳ್ಳೆ ಬಂದಿದ್ದ ತಪ್ಪಿಗೆ ಹಂಗೆ ಆಗಲ್ಲಮ್ಮ ಮಾಡಿಸ್ಬಿಡಮ್ಮ ಅಪ್ ಆ್ಯಂಡ್ ಡೌನ್ ಹೋಗಿ ಅಲ್ಲ ಈಗ ಇವತ್ತು ಹೋಗು ನಾನು ಇವರು ಅವ್ರ ಮಾಲಕರು ಮಾತಾಡ್ತೀವಿ ಅವ್ರಿಗೂ ಬಿಟ್ಟರಕ್ ಆಗವಲ್ತ ಅಕ್ಕಿಗೆ ಹಾಕ್ಬಿಡ್ಲಿ ಅದಕ್ಕೆ ಸಾವು ನಾನು ಏನ್ ರೀಸನ್ ಹೇಳಿದೆ ಅಲ್ಲ ಆಮೇಲೆ ಅಲ್ಲಿಗೆ ಬರಂತಿ ಮನೆಯಿಂದ ಬರಂತಿ ಇಲ್ಲಿಗೆ ಮನೆಯಿಂದ ಅಪ್ ಆ್ಯಂಡ್ ಡೌನ್ ಮಾಡಿ ಅಪ್ ಆ್ಯಂಡ್ ಡೌನ್ ಮಾಡಿಸ್ಬಿಡಂದ್ರ ಈಗ ಇಷ್ಟ ಹತ್ರ ಇದು ಮಾಡ್ತಾರೆ ಅವ್ರು ಬಂದ್ರು ಬರ್ತಾರನಿ ಅಲ್ಲ ಅದಕ್ಕಲ್ಲ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಬಂದು ಗೊತ್ತಾ ನಮ್ಮನ್ನು ಬೈತಾರೆ ಕೃತಿ ನಕ್ಕಂತ ಹೋದ್ಲು ಮಮ್ಮಿ ಇನ್ನೊಮ್ಮೆ ಬರ್ರಿ ಅಂತಂದು ಶಾಣೆ ಹಾಕಿ ಹಚ್ಚಿ ಕೊಡಲ್ಲ ಅಲ್ಲೇ ಮಮ್ಮ ಅಂತ ಸುಮ್ಮನೆ ಮಾತಾಡ್ಬೇಕು ನೋಡು ಅವಾಗ ಅವಾಗ ಅಲ್ಲ ಕೇಳಿಲ್ಲ ಹಿಂಗ ಹತ್ರ ಈಗ ಅಪ್ ಆ್ಯಂಡ್ ಡೌನ್ ಇವಾಗ ಒಂದ್ ಸ್ವಲ್ಪ ದಿನ ಅಷ್ಟೇ ಫಸ್ಟಿಗೆ ಎಂಟ್ರೆನ್ಸ್ ಅಷ್ಟೇ ಬೇಡ ಅಂತಾರ ಆಮೇಲೆ ವಾರ 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 ಮಾತಾಡೋದು ಫೋನ್ಯಾಗ ಮಾತಾಡೋದು ಫಸ್ಟಿಗೆ ಇಷ್ಟ ಕೊಡ್ಲಿ ತಿನ್ನ ಕೊಡಕ್ಕೆ ತಗಪ್ಪ ನಿಂಗೆ ಏನೇನು ಇಷ್ಟ ಅಂತ ಎಲ್ಲ ತಂದಿ ನೋಡಿ ಏನೇಷ್ಟು ನೋಡಿ ಎಲ್ಲ ನಿಂಗೆ ಏನೇನು ಬೇಕು ಹೇಳಿ ಎಮ್ಮನ ಕಡೆ ಕಿಟ್ಟಿ ಕಡೆ ಕೊಟ್ಟು ಕಳಿಸ್ತೀವಿ ನಾಳೆ ಗಂಡನ ಮನೆಗೆ ಹೋದ್ರೆ ಹೆಂಗ ಅಂತ ಅಪ್ ಆ್ಯಂಡ್ ಡೌನ್ ಮಾಡಿಸ್ಬಿಡಮ್ಮ ಸೀರಿಯಸ್ ಆಗಿ ಹೇಳ್ತೀನಿ ಇನ್ನೊಮ್ಮೆ ನಮ್ಮನ್ನ ವಾಪಸ್ ಅಪ್ ಆ್ಯಂಡ್ ಡೌನ್ ಮಾತಾಡಕ್ಕೂ ಬಿಡಲ್ಲ ನಮ್ಮನ್ನ ಒಂದು ವಾರಕ್ಕೊಮ್ಮೆ ಕಾಲ್ ನೀವ್ ಹಿಂಗ್ ನೀನ್ ಅಳಕಂತ್ರ ನಿಜವಾಗ್ಲೂ ಬಿಡಲ್ಲಮ್ಮ ಈಗ ಅವ್ರ ನೆಕ್ಸ್ಟ್ ಕೇಳ್ಕೊಂಬಂದಿಲ್ಲ ಹಿಂಗಾಗಿಲ್ಲ ಬಿಡಲ್ಲ ಶಾಣೆಕತಿ ಎಲ್ಲ ಓದ್ತೀವಿ ಇವಾಗ ಕೃತಿನ ಅವ್ರ ಅಪ್ಪ ಅಮ್ಮ ಜೊತೆ ಮಾತಾಡಿ ಆಕಿ ನಕ್ಕಂತ ಹೋದ್ಲ ಶಾಣೆಗೆ ಆಯ್ತು ಮಮ್ಮಿ ಇರ್ತೀನಿ ಬರ್ರಿ ನಾವು ಅಳಲ್ಲ ಗೈಸ್ ನೋಡಿದ್ರಲ್ಲ ವಿಡಿಯೋನ ಎಷ್ಟು ಬೇಜಾರಾಗುತ್ತಲ್ವ ಗೈಸ್ ಏನೂ ಮಾಡೋಕ್ಕಾಗಲ್ಲ ಅದು ಫಸ್ಟ್ ಮೀಟ್ ಮಾಡಿದಾಗ ಹಂಗೆ ಮಾಡಿದ್ಲು ಸೆಕೆಂಡ್ ಮೀಟ್ ಮಾಡಿದಾಗ ನೀವೇ ನೋಡಿರ್ತೀರಿ ವಿಡಿಯೋನ ನಾನು ಅದನ್ನು ಫಸ್ಟ್ ಹಾಕಲಿಲ್ಲ ಯಾಕಂದ್ರೆ ನನಗೆ ಬೇಜಾರು ಅನ್ಸಕ್ಕಂತಿತ್ತು ಸೆಕೆಂಡ್ ಟೈಮ್ ಹೆಂಗೆ ಮಾಡ್ತಾಳ ನೋಡಿ ಆಮೇಲೆ ಈ ವಿಡಿಯೋ ಹಾಕೋಣ ಬೇಡವಾ ಅಂತೇಳಿ ಡಿಸೈಡ್ ಮಾಡಕ್ಕಂತಿದ್ದೆ ಈ ಸಲ ಮೀಟ್ ಮಾಡಿದಾಗಂದ್ರೂ ಭಾಳ ಖುಷಿ ಆಯ್ತು ನಂಗೆ ಎಲ್ಲ ಅಡ್ಜಸ್ಟ್ ಆಗಿದ್ಲು ಮತ್ತು ತಾನ ಹೊಕ್ಕಿನಂದ್ಲು ಅವಾಗಂದ್ರೂ ಭಾಳ ಖುಷಿ ಆಯ್ತು ನೋಡ್ರಿ ನಂಗೆ ಅವತ್ತು ಫಸ್ಟ್ ಮೀಟ್ ಆದಾಗ ಬಂದು ಅಲ್ಲಿಂದ ಹೋಗಿ ಬಂದ ದಿನ ಅಂದ್ರೂ ಒಳ್ಳೆ ವಿಡಿಯೋನ ಮಾಡಲಿಲ್ಲ ಗೈಸ್ ಫುಲ್ಲು ಬೇಜಾರಾಗ ಕುಂತ್ಬಿಟ್ಟಿತ್ತು ರಾತ್ರಿ ಎಲ್ಲ ನಿದ್ದೆನೂ ಬರಲಿಲ್ಲ ಪ್ಲಸ್ ತಲೆನೋವು ಆಗ್ಬಿಟ್ಟಿತ್ತು ಅವತ್ತು ನಂಗೆ ಏನು ಮಾಡೋದು ಹಚ್ಬಿಟ್ಟಿನಿ ಏನು ಮಾಡೋದು ಅಂತ ಯೋಚನೆದ್ರೊಳಗೆ ಇದ್ದೆ
ಆಮೇಲೆ ನೋಡಂಬಿಡು ಈ ವೀಕ್ ಮೀಟಿಂಗ್ ಇರುತ್ತಲ್ಲ ಏನು ರಿಯಾಕ್ಷನ್ ಇರುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ನಿ. ಫೈನಲಿ ಒಳ್ಳೇದಾಯ್ತು ಅಂತ ಅನ್ಸಕಂತೈತಿ. ಅಮೂಲ್ಯ ಓಕಿನಂತೇಳಿ ಖುಷಿಯಾಗಿ ಹೋಗಿದ್ದಾಳ. ನಾನು ಲಾಸ್ಟ್ ವ್ಲಾಗ್ನಾಗ ಕೇಳಿದ್ನಿ ಯಾರಿಗಾದ್ರೂ ಆ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿರಿ ಅಂತೇಳಿ. ಭಾಳ ಜನ ಆ ವಿಡಿಯೋ ಹಾಕ್ರಿ ಅಕ್ಕ ಅಂತ ಹೇಳಿದ್ರಿ. ಸೊ ಅದಕ್ಕೋಸ್ಕರ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಮಗಂತೂ ಹಾಸ್ಟೆಲ್ ಅನುಭವ ಆಗಿಲ್ಲ ಗೈಸ್, ನಾವಂತರೂ ಹೋಗೇ ಇಲ್ಲ. ಯಾರಾದರೂ ಹೋಗಿದ್ರೆ ನೀವು ಕಮೆಂಟ್ ಮಾಡಿರಿ ಗೈಸ್. ನೋಡ್ರಿ ನಮ್ಮ ರಘುವರನ್ನ ಸ್ನಾನ ಮಾಡಿಸಿದ್ರೆ 1 2 3 ಅವರ್ಸ್ ಅಂತ ಮಲಗ್ತಾನೆ ಗೈಸ್. ಸೊ ಅದಕ್ಕೋಸ್ಕರ 6 ಗಂಟೆಗೆ ಎದ್ಬಿಡ್ತಾನೆ ಗೈಸ್. ಮತ್ತೆ ನಮ್ಮ ಜೋಳಿಗೆ ಒಳಗಡೆ ಆ ಕಡೆ ಮನೆ ಒಳಗಡೆ ಮಲಗಿಸಿದ್ರೆ ಒಂದು 10-15 ನಿಮಿಷ, ಅದು ತುಕ್ಕಂತಿದ್ರೆ ಒಂದು 20 ನಿಮಿಷ ಮಲಗ್ತಾನೆ. ಅದೇನಾದರೂ ಸುಮ್ಮನೆ ಬಿಟ್ವಿ ಅಂದ್ರೆ ಮುಗೀತು, ಅಲ್ಲೇನು ಮಕ್ಕಳಲ್ಲ. ಯಾಕಂದ್ರೆ ಇಲ್ಲಿ ಬರೀ ತೂಗಿ ರೂಢಿ ಆಗ್ಬಿಟ್ಟಿರ್ತಲ್ಲ, ಮೇ ಬಿ ಅಲ್ಲಿ ಮಕ್ಕಳವಲ್ಲ ಅನ್ಸುತ್ತೆ. ಇವಾಗಲ್ಲ ಗೈಸ್, ಹುಟ್ಟಿದಾಗೂ ಹಂಗೆ 10 ನಿಮಿಷ 15 ನಿಮಿಷ ಹಂಗೆ ಎದ್ದೇಳದೆ ಸ್ವಲ್ಪ ಎದ್ದು ಕಣ್ಣು ತಗೊಂಡು ಆ್ಯಕ್ಟಿವ್ ಆಗಿ ನೋಡ್ತಾನೆ ಇರ್ತಾನ. ಇವಾಗ ನೋಡ್ರಿ ರಾಘವೇಂದ್ರ ಸ್ವಾಮಿ ಹಾಯ್, ರಾಘು ಹಾಯ್, ರಾಘು ಹಾಯ್ ಮಾಡಕಂತ ನೋಡ್ರಿ. ನಿದ್ದೆ ಬಂದಿದ್ದು ಗೈಸ್ ಫುಲ್. ಇವಾಗ ಇಲ್ಲಾಂದ್ರೆ ಟನ್ 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 ಅಂತ ಸೌಂಡ್ ಮಾಡ್ತಿದ್ನೆ, ಬಟ್ ನಿದ್ದೆ ಬಂದೈತಿ. ಈಗ ಎಷ್ಟಾಗೈತೆ ಅಂದ್ರೆ ಆಲ್ರೆಡಿ 11 ಗಂಟೆ ಆಗೈತಿ. ಒಂದು 20 ನಿಮಿಷ ಅಷ್ಟೇ ಮಲಗಿದ್ದೆ ಮಿಡಲ್ ಬಿಟ್ರ. ಇವಾಗ ಮಲ್ಗಕಂತ ನೋಡ್ರಿ ಗೈಸ್. ನೋಡ್ರಿ ಅವ್ರ ಅಪ್ಪಾಜಿಗೆ ಸರ್ಪ್ರೈಸ್ ಕೊಡಕಂತ ಇವತ್ತು ಡೇ ಟೈಮ್ನಾಗ ಬರಕಂತಾರ. 15 ದಿನ ಆಗಿತ್ತನ, 15 ಡೇಸ್ ಆಗಿತ್ತು ಬಂದಿದ್ದಿಲ್ಲ. ಈಕೆ ರಿಯಾಕ್ಷನ್ ನೋಡಂತಾಳ್ರಿ. ಹಾಯ್ ಹಾಯ್ ಮಾಡಿ ಕೃಷ್ಣ. ಹಾಯ್ ಗೈಸ್. ಕಪಾಳಕ್ಕೆ ಏನು ಮಾಡ್ಕೊಂಡಿಲ್ಲ ಬಂಗಾರಿ? ಐ ಮುಷಿನಿ ನೋಡಕ್ಕಿದೆ. Nadi sound come, then she will go out. Coming. ಹಾಯ್ ಮಾಡು. Sound. ನೋಡ್ಬೇಕು ರಿಯಾಕ್ಷನ್ ನೋಡಂತ ಗೊತ್ತಿಲ್ಲ. ಅಲ್ಲ ಆಕೆಗೆ ಅವ್ರ ಅಪ್ಪಾಜಿ ಬಂದ್ರೆ ಓಪನ್ ಮಾಡ್ಬೇಡ. ಮಾತಾಡ ದೊಡ್ಡ ಹುಡುಗಿ ಸರ್ಪ್ರೈಸ್ ಕೊಡಕುಂತೀರಿ ಈಗ. ಬರ್ರಿ ಬರ್ರಿ ಬರ್ರಿ, ಯಾರು ಬಂದ್ರ ನೋಡ್ರಿ. ಯಾರವ್ರ? ಯಾರಪ್ಪಾಜಿ? ನಿನ್ನ ಅಪ್ಪಾಜಿ? ಅದು ಗಿಡಿಲ್ಲ ಹೇಳ, ನಮ್ಮ ಅಪ್ಪಾಜಿ ಬಂದ್ರಿ. ಬಂದಾರ್ರಿ ಊರಿಂದ. ಹೇಳ ಲಾಗ್ ಮಾಡಿ. ಏನ ಕೊಡ್ತಾಳಪ್ಪ? ಆಯ್ತು, ಆಕಿನ ಮೇಲಿಂದ ಆಕಿ ಸರ್ಪ್ರೈಸ್ ಕೊಡ್ತಾಳೆ ಈಗ ಎಲ್ಲರಿಗೆ. ಹಾಯ್ ಮಾಡ. ಖುಷಿ ಆತಾ? ಹ್ಯಾಪಿನಾ? ಎಷ್ಟು ಖುಷಿ ಆಯ್ತಮ್ಮ? ಎಷ್ಟು ಖುಷಿ ಆಯ್ತು? ಜಾಸ್ತಿ ಜಾಸ್ತಿ. ನಮ್ಮ ಅಪ್ಪಾಜಿ, ನನ್ನ ಅಪ್ಪಾಜಿ ಖುಷಿನಾ? ಈಗ ಒಟ್ಟ ಗೊತ್ತಿಲ್ಲ. ಒಂದ್ 20 ವರ್ಷ ಬಿಟ್ಟು ಬಂದಾನ ನಿಮ್ಮಪ್ಪ. ಈಗ ಎಲ್ಲ ಈಗ ನಡೆ ಕಡೆ ಅಂತ ಆಗ್ಲೇ